ಚುನಾವಣಾ ಆಯೋಗದ ಪ್ರಕಾರ ಆಧಾರ್ ಕಾರ್ಡ್ ಭಾರತೀಯ ಪೌರತ್ವದ ಸಾಕ್ಷಿಯಲ್ಲ. ಬಿಹಾರ ಚುನಾವಣೆಗೂ ಮುಂಚೆ ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಆಧಾರ್ ಕಾರ್ಡ್ಗೆ ಆದ್ಯತೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಬಗ್ಗೆ ಒಂದು ಅಪ್ಡೇಟ್ ಇಲ್ಲಿದೆ ನೋಡಿ. ಆಧಾರ್ ಫಸ್ಟ್ ಐಡೆಂಟಿಟಿ ಅಲ್ಲ, ಪೌರತ್ವಕ್ಕೆ ಸಾಕ್ಷಿಯೂ ಅಲ್ಲ. ಆಧಾರ್ ಕೇವಲ ಗುರುತಿನ ಚೀಟಿ ಅಷ್ಟೇ ಎಂದ ಸುಪ್ರೀಂ. ಚುನಾವಣಾ ಆಯೋಗದ ನಿಲುವು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ಭಾರತದಲ್ಲಿ ಆಧಾರ್ ಕಾರ್ಡ್ ನಾಗರಿಕತ್ವದ ಪ್ರೂಫ್ ಆಗಲ್ಲ ಅನ್ನೋ ಕೇಂದ್ರ ಚುನಾವಣಾ ಆಯೋಗದ ನಿಲುವನ್ನ ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿಕೊಂಡಿದೆ. ನಾಗರಿಕತ್ವವನ್ನ ಸ್ವತಂತ್ರವಾಗಿ ವೆರಿಫೈ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನೀವು ಭಾರತದ ನಾಗರಿಕರು ಅಂತ ಸಾಬೀತುಪಡಿಸಲು ಯಾವುದಾದ್ರೂ ದಾಖಲೆ ಇರಬೇಕು. ಪ್ರತಿಯೊಬ್ಬರ ಬಳಿಯೂ ಸರ್ಟಿಫಿಕೇಟ್ ಇದೆ. ಸರ್ಟಿಫಿಕೇಟ್ ಕೊಟ್ಟೆ ಸಿಮ್ ಖರೀದಿ ಮಾಡ್ತಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬಿಹಾರ ರಾಜ್ಯದಲ್ಲಿ ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯನ್ನ ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗದ ಆಧಾರ್ ಕಾರ್ಡ್ ಬಗೆಗಿನ ನಿಲುವು ಹಾಗೂ ಅಭಿಪ್ರಾಯವನ್ನ ಅನುಮೋದಿಸಿದೆ. ಆಧಾರ್ ಕಾರ್ಡ್ ಅನ್ನ ನಾಗರಿಕತ್ವದ ಅಂತಿಮ ಪ್ರೂಫ್ ಅಂತ ಒಪ್ಪಿಕೊಳ್ಳೋದೇ ಇರುವ ಚುನಾವಣಾ ಆಯೋಗದ ತೀರ್ಮಾನ ಸರಿಯಾಗಿದೆ. ನಾಗರಿಕತ್ವವನ್ನ ಪರಿಶೀಲನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆಧಾರ್ಗಿಲ್ಲ ಪೌರತ್ವ ಮಾನ್ಯತೆ. ಆಧಾರ್ ಕಾರ್ಡ್ನಿಂದ ಪೌರತ್ವ ಸಾಬೀತಾಗುವುದಿಲ್ಲ. ಆಧಾರ್ ಕಾರ್ಡ್ ಭಾರತದಲ್ಲಿ ಪೌರತ್ವಕ್ಕೆ ಯೋಗ್ಯ ದಾಖಲೆಯಲ್ಲ. ಆಧಾರ್ ಕಾರ್ಡ್ನಲ್ಲಿ ಫಿಂಗರ್ ಪ್ರಿಂಟ್, ರೆಟಿನಾ ಸ್ಕ್ಯಾನಿಂಗ್ನಂತಹ ಜೈವಿಕ ಮಾಹಿತಿ ಇದೆ. ಜೊತೆಗೆ ವೈಯಕ್ತಿಕ ಮಾಹಿತಿಯನ್ನ ಸಂಗ್ರಹಿಸಲಾಗುತ್ತೆ. UIDAI ಆಧಾರ್ ಕಾರ್ಡ್ ಗುರುತಿನ ದೃಢೀಕರಣ ಮೂಲ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಯನ್ನ ಪರಿಷ್ಕರಿಸುವ ಅಧಿಕಾರ ಇದೆಯೇ ಅನ್ನೋದನ್ನ ಮೊದಲು ನಿರ್ಧರಿಸಬೇಕು. ಒಂದು ವೇಳೆ ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿ ಪರಿಷ್ಕರಿಸುವ ಅಧಿಕಾರ ಇಲ್ಲದಿದ್ರೆ ಎಲ್ಲವೂ ಅಂತ್ಯವಾಗುತ್ತೆ. ಒಂದು ವೇಳೆ ಚುನಾವಣಾ ಆಯೋಗಕ್ಕೆ ಅಧಿಕಾರ ಇದ್ರೆ ಯಾವುದೇ ಸಮಸ್ಯೆ ಇರಲ್ಲ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಇನ್ನು ಅರ್ಜಿದಾರರ ಪರ ವಾದಿಸಿದ ಹಿರಿಯ ವಕೀಲ ಕಪಿಲ್ ಸಿಬಲ್, ಚುನಾವಣಾ ಆಯೋಗದ ಪರಿಷ್ಕರಣೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗುತ್ತಿದೆ. ಅಗತ್ಯ ಅರ್ಜಿಯನ್ನು ಸಲ್ಲಿಸಿದವರನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗುತ್ತಿದೆ. 2003ರಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿದವರು ಕೂಡ ಈಗ ಹೊಸದಾಗಿ ಫಾರ್ಮ್ ಅನ್ನ ಭರ್ತಿ ಮಾಡಿ ಸಲ್ಲಿಸಬೇಕಾಗಿದೆ. ಒಂದು ವೇಳೆ ಹೊಸದಾಗಿ ಫಾರಂ ಅನ್ನ ಅಧಿಕಾರಿಗಳಿಗೆ ಸಲ್ಲಿಸದೆ ಇದ್ರೆ ಅವರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗ್ತಿದೆ. ಮನೆ, ವಾಸಸ್ಥಳ ಬದಲಾವಣೆ ಮಾಡದೇ ಇದ್ರೂ ಮತದಾರರ ಪಟ್ಟಿಯಿಂದ ಕೈಬಿಡಲಾಗುತ್ತಿದೆ ಅಂತ ಕಪಿಲ್ ಸಿಬಲ್ ವಾದಿಸಿದ್ರು. ಮತ್ತೊಬ್ಬ ಅರ್ಜಿದಾರರ ಪರ ವಾದಿಸಿದ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್, ಚುನಾವಣಾ ಆಯೋಗವು ಮತದಾರರ ಪಟ್ಟಿಯಿಂದ ಕೈಬಿಡಲಾದ ಮತದಾರರನ್ನ ಸಾವನ್ನಪ್ಪಿದ್ದಾರೆ ಅಥವಾ ಮನೆ ಬದಲಾವಣೆ ಮಾಡಿದ್ದಾರೆ ಅಂತ ಕೈಬಿಟ್ಟಿದೆಯೇ ಅನ್ನೋ ಬಗ್ಗೆ ವಿಷಯ ಬಹಿರಂಗಪಡಿಸಿಲ್ಲ ಎಂದರು. ಇನ್ನು ಸುಪ್ರೀಂ ಕೋರ್ಟ್ ಕೇಂದ್ರ ಚುನಾವಣಾ ಆಯೋಗದಿಂದ ಕೆಲ ಸ್ಪಷ್ಟನೆಗಳನ್ನ ಕೇಳಿದ್ದು ವಿಚಾರಣೆ ಮುಂದೂಡಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.